ನಮಸ್ಕಾರ ಸ್ನೇಹಿತರೆ, ಗಣರಾಜ್ಯೋತ್ಸವ ಹತ್ರ ಬರ್ತಾ ಇದೆ. ಹಿಂದಿನ ವರ್ಷದ ಹಾಗೇನೆ ನಂದಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹತ್ತುವಂತಹ ಒಂದು ಅಭಿಯಾನವನ್ನ ಮತ್ತೊಮ್ಮೆ ಮಾಡೋಣ. ಆದರೆ ಒಂದು ಸಣ್ಣ ಚೇಂಜ್ ಏನಂತಂದ್ರೆ 26ರ ಬದಲು 25ನೇ ತಾರೀಕು, ಜನವರಿ 25ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಆ ದಿನ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನನ್ನೆಲ್ಲ ಯುವ ಮಿತ್ರರು ಒಂದು ಸಲಹೆಯನ್ನ ಕೊಟ್ಟಿರೋದಕ್ಕೋಸ್ಕರ ಇದೇ ತಿಂಗಳ ಜನವರಿ 25ನೇ ತಾರೀಕು ಬೆಳಗ್ಗೆ 5:30ಕ್ಕೆ ನಾವು ಕಾಲ್ನಡಿಗೆಯಲ್ಲಿ ನಂದಿ ಬೆಟ್ಟವನ್ನ ಹತ್ತುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ಏನು ಆ ದಾರಿಯಲ್ಲಿ ಹೋಗ್ತಾ ಈಗಾಗಲೇ ಪ್ರವಾಸಿಗರಾಗಿರ್ಬೋದು, ಬೇರೆ ಜನ ಆಗಿರ್ಬೋದು, ಅಲ್ಲಿ ಏನು ಒಂದಷ್ಟು ಪ್ಲಾಸ್ಟಿಕ್ ಅನ್ನ ಇನ್ನೊಂದನ್ನ ಗಲೀಜನ್ನ ಹಾಕಿರ್ತಾರೆ, ಅದನ್ನೆಲ್ಲ ಸ್ವಚ್ಛ ಮಾಡುವಂತಹ, ದೇಶ ಕಟ್ಟುವ ಕಡೆಗೆ ಒಂದು ಸಣ್ಣ ಇಟ್ಟಿಗೆಯನ್ನು ಇಡುವಂತಹ ಕೆಲಸವನ್ನ ಮಾಡೋಣ ಅಂತ ನನ್ನೆಲ್ಲ ಯುವ ಮಿತ್ರರು ಸಂಕಲ್ಪ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಹೆಮ್ಮೆಯ ಕೆಚ್ಚೆದೆಯ ಕನ್ನಡತಿ ಅನು ಅಕ್ಕ, ನನಗಿಂತ ಚಿಕ್ಕವಳಾದ್ರೂ ಸಹ ಅವರನ್ನ ಅಕ್ಕ ಅಂತ ಕರೆಯೋದ್ರಲ್ಲಿ ನಿಜಕ್ಕೂ ಗೌರವ ಇದೆ, ಹೆಮ್ಮೆ ಇದೆ. ಏನು ನಮ್ಮ ಕರ್ನಾಟಕದ 100 ಶಾಲೆಗಳಿಗೆ ಬಣ್ಣವನ್ನ ಬಳಿದು, ಸರ್ಕಾರಿ ಶಾಲೆಗಳಿಗೆ ಬಣ್ಣವನ್ನ ಬಳಿದು ಸ್ವಚ್ಛ ಮಾಡುವಂತಹ ಅದ್ಭುತವಾದ ಕೆಲಸ ಮಾಡಿರುವಂತಹ ಈ ನನ್ನ ಸಹೋದರಿ ಅನು ಅವರು ಆ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಒಂದು ಸ್ಪೋರ್ಟ್ಸ್ ವುಮನ್ ಆಗಿ, ಮಾಡೆಲ್ ಆಗಿ, ಜೊತೆಗೆ ಒಬ್ಬ ಅಥ್ಲೀಟ್ ಆಗಿ ತುಂಬಾ ಹೆಸರನ್ನ ಮಾಡಿರುವಂತಹ ಬೃಂದಾ ಅವರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂಜುಗೌಡ ಮತ್ತು ಗಾನ್ವಿ ರೆಡ್ಡಿ ಅವರು ಇಬ್ರು ಸಹ ಸಮಾಜದಲ್ಲಿ ಎಷ್ಟೋ ಸಾಧನೆ ಮಾಡಿ ಇವತ್ತು ರೈತ ಮಹಿಳೆಯರಾಗಿ, ರೈತರು ಅಂದ್ರೆ ಏನು, ಬರೀ ಗಂಡಸರಿಗೆ ಮಾತ್ರ ಒಕ್ಕಲು ಸೀಮಿತ ಅಲ್ಲ, ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿರುವಂತಹ ಈ ಕೆಚ್ಚೆದೆಯ ಈ ಹೆಣ್ಣು ಮಕ್ಕಳು ಸಹ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಹಿಂದಿನ ವರ್ಷದಂತೆ ನಾವೆಲ್ಲರೂ ಸೇರಿ ಖುಷಿ ಖುಷಿಯಾಗಿ ಬೆಟ್ಟ ಹತ್ತೋಣ. ಬೆಟ್ಟದ ಜೊತೆಗೆ, ಬೆಟ್ಟ ಹತ್ತೋದ್ರ ಜೊತೆಗೆ ನಾವು ಅಲ್ಲಿನ ಸ್ವಚ್ಛತೆಯನ್ನ ಸಹ ಮಾಡೋಣ. ಮೇಲೆ ಹತ್ತಿ ಗಣರಾಜ್ಯೋತ್ಸವನ್ನ ಒಂದು ದಿನ ಮೊದಲೇ ಆಚರಿಸಿ ಒಂದು ಸಣ್ಣ ಸಂಗೀತ ಗೋಷ್ಠಿ ಸಹ ಒಂದು ಅರೇಂಜ್ ಮಾಡೋದಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಜೊತೆಗೆ ಅಲ್ಲಿ ಬರುವಂತಹ ಎಲ್ಲ ಯುವಕರಿಗೆ ಒಂದು ಟಿ ಶರ್ಟ್ ಕೊಡುವಂತ ಕೆಲಸ ಸಹ ಆಗುತ್ತೆ. ಜೊತೆಗೆ ಮೇಲೆ ಉಪಹಾರವನ್ನ ಮುಗಿಸಿ ಮತ್ತೊಮ್ಮೆ ಎಲ್ಲರೂ ಸಂತೋಷವಾಗಿ